ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಈ ರಸ್ತೆಯಲ್ಲಿ ಸುಮಾರು ವಾರದಲ್ಲಿ 3 ಜನ ಬಿದ್ದು ಗಾಯ ಮಾಡ್ಕೊಳ್ತಾ ಇದ್ದಾರೆ. ಹಂಗಾಗಿ ದಯವಿಟ್ಟು ಈ ಜನಕ್ಕೆ ಅನುಕೂಲ ಮಾಡ್ಕೊಡ್ಬೇಕು. ಸರ್ಕಾರದಿಂದ ರಸ್ತೆ ರೆಡಿ ಮಾಡ್ಕೊಡ್ಬೇಕು. ಜನಗಳಿಗೆ ಯೋಗಕ್ಷೇಮ ನೋಡ್ಕೊಳ್ಬೇಕು. ತುಂಬಾ ಯಾಕಂದ್ರೆ ಈ ರಸ್ತೆಯಲ್ಲಿ ಓಡಾಡೋದು ಬಸ್ಸಲ್ಲಿ ಕಡಿಮೆ ಇದೆ. ಎಲ್ಲಾ ಟೂ ವೀಲರ್ ಓಡಾಡ್ತಾರೆ. ಹೆಣ್ಮಕ್ಳು ಕರ್ಕೊಂಡು ಬರೋವಾಗ ಈ ಕೆಸರಲ್ಲಿ ಬಿದ್ರೆ ಏನಾಗುತ್ತೆ ಹೇಳ್ರಿ, ಯೋಚನೆ ಮಾಡ್ರಿ. ಹಂಗಾಗಿ ದಯವಿಟ್ಟು ನಾವು ಮನವಿ, ಬೇಸಿಗೆ ಕಾಲದಲ್ಲಿ ನಾನು ಮುನ್ನಡೆಸ್ತಾ ಇದ್ದೆ ರಸ್ತೆಗೆ, ಆದ್ರೆ ಮಳೆಗಾಲದಲ್ಲಿ ಆ ಮಣ್ಣು ಏನಾಗುತ್ತೆ ಕೆಸರಾಗ್ಬಿಡ್ತದೆ. ಹಾಗಾಗಿ ನಾನು ಓಡಿಸೋದು ಬಿಟ್ಟಿದ್ದೀನಿ. ಜಿಲ್ಲಿ ಓಡಿಸ್ಬೇಕು ಅಷ್ಟು ನಮ್ಗೆ ಕೆಪಾಸಿಟಿ ಇಲ್ಲ. ಮುಂದಿನ ತರ ಇದಾದ್ರೆ ಖಂಡಿತ ಮಾಡಿಸೋಣ. ಸರ್ಕಾರ ಇದಕ್ಕೆ ಸ್ಪಂದಿಸಬೇಕಂತ ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪಡಿಸಲೇಬೇಕು. 15 ವರ್ಷಗಳಿಗೆ ಡಾಂಬರೀಕರಣವನ್ನು ಮಾಡಲು ವಿಫಲವಾಗಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಗ್ರಾಮೀಣ ರಸ್ತೆ ಬಗ್ಗೆ ಜನಪ್ರತಿನಿಧಿಗಳಿಗೆ ಹೇಳಿ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಛತ್ರಕೋಡಹಳ್ಳಿ ಬೆಗ್ಲಿ ಬೆಣಜೇನಹಳ್ಳಿ ಮಾರ್ಗವಾಗಿ ಚೋಳಘಟ್ಟ ಮಾಗೇರಿ ರಸ್ತೆಯು ತುಂಬಾ ಹದಗೆಟ್ಟಿದ್ದು, ಅಭಿವೃದ್ಧಿಪಡಿಸುವಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ವಿಫಲವಾಗಿದ್ದು, ಈ ಕೂಡಲೇ ಜನಪ್ರತಿನಿಧಿಗಳ ಗಮನಕ್ಕೆ ಕೊಟ್ಟರೂ ಸಹ ಯಾವುದೇ ಒಂದು ಮಾನವೀಯತೆಯ ದೃಷ್ಟಿಯಲ್ಲೂ ಸಹ ಯಾವುದೇ ಒಂದು ಕಾರ್ಯಕ್ರಮ ರೂಪಿಸಿಕೊಳ್ಳದೆ ಉದಾಸೀನತೆ ತೋರುತ್ತಿದ್ದು ಕಡೆ ಗ್ರಾಮಗಳು ಎಂದು ಕಡೆಗಣಿಸಿರುತ್ತಾರೆ. ಆದ್ದರಿಂದ ನಾವು ಈ ಭಾಗದ ಹಳ್ಳಿಗರು ಬಂದು ಚೋಳಘಟ್ಟ ಮಾಗೇರಿ ಬೆಗ್ಲಿ ಬೆಣಜೇನಹಳ್ಳಿ ಗ್ರಾಮಸ್ಥರಾದ ನಾವುಗಳು ಬಂದು ಈ ಮೂಲಕ ಈ ರಸ್ತೆಯಲ್ಲೇ ರಾಗಿ ಪೈರನ್ನು ನೆಡುವುದರ ಸಮೇತ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಈ ಒಂದು ಮನವಿನ ಸಲ್ಲಿಸಿ ಈ ಒಂದು ರಸ್ತೆಯನ್ನು ದುರಪಡಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಟೇಕಲ್ ರಸ್ತೆಯನ್ನು ಬಂದ್ ಮಾಡುವ ಸಲುವಾಗಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಕಂಠಾಘೋಷವಾಗಿ ಈ ದಿನ ಹೇಳ್ತಾ, ಜೈ ಕರ್ನಾಟಕ, ಜೈ ಕರ್ನಾಟಕ. ಈ ಒಂದು ಹಳ್ಳಿಗಾಡು ಪ್ರದೇಶವಾದ್ದರಿಂದ ಕಡೆ ಗ್ರಾಮಗಳು ಎಂದು ಕಡೆಗಣಿಸದೆ ಈ ರಸ್ತೆಯನ್ನ ಅಭಿವೃದ್ಧಿಪಡಿಸಬೇಕು. ಈ ಭಾಗದಲ್ಲಿ ಓಡಾಡ್ತಕ್ಕಂಥ ರೈತರು, ಶಾಲಾ ಮಕ್ಕಳು, ದ್ವಿಚಕ್ರ ವಾಹನದಾರರು ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ದಯವಿಟ್ಟು ಇಂಥ ಪರಿಸ್ಥಿತಿಯಲ್ಲೂ ಕೂಡ ಈ ಒಂದು ಆಧುನಿಕ ಯುಗದಲ್ಲಿ ಈ ಒಂದು ರಸ್ತೆಗಳಲ್ಲಿ ನಾವು ಸಾರ್ವಜನಿಕವಾಗಿ ಓಡಾಡಬೇಕಾದ್ರೆ ನಮ್ಗೆ ನಾಚಿಕೆ ಆಗ್ತದೆ. ರೈತರಾದ ನಾವುಗಳು ಮುಂದಿನ ದಿನದಲ್ಲಿ ದಿನಾಂಕ 28ನೇ ತಾರೀಕು ಸೋಮವಾರ ಬೆಳಿಗ್ಗೆ 7:15 ಛತ್ರಕೋಡಹಳ್ಳಿ ಟೇಕಲ್ ರಸ್ತೆನ ನಾಯಿಗಳ ಸಮೇತ ನಾವು ಅಲ್ಲಿ ಕಟ್ಟಿ ಹಾಕಿ ರಸ್ತೆಯನ್ನು ಬಂದ್ ಮಾಡಿಸಿ ಸರ್ಕಾರಕ್ಕೆ ಸುದ್ದಿನ ಮುಟ್ಟಿಸ್ತೇವೆ. ಹಾಗಾಗಿ ದಯವಿಟ್ಟು ಈ ಒಂದು ಮನವಿನ ಸ್ವೀಕರಿಸಿ ನಮ್ಮ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ನಮ್ಮ ಜೀವನ ಉಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ನಡು ರಸ್ತೆಯಲ್ಲಿ ರಾಗಿ ಪೈರನ್ನ ಉಳೋದಿಕ್ಕೆ ಒಂದು ಚಾಲನೆ ಕೊಡ್ತಾ ನಾವು ಈ ಮನವಿನ ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ದಿವಸ ನಾವು ಎಲ್ಲರೂ ಸೇರಿ ಏನು ಒಂದು ಹೋರಾಟ ಮಾಡ್ತಾ ಇದೀವಿ, ಇದು ಬಂದು ನಮ್ಮ ರಸ್ತೆ ಅಗಲೀಕರಣ ಸಲುವಾಗಿ. ಸೊ ಇವತ್ತಿನ ದಿವಸ ಏನು ಒಂದು ರಸ್ತೆ ಹದಗೆಟ್ಟಿದೆ, ಇದಕ್ಕೆ ಕಾರಣವಂತ ಎಲ್ಲ ಸರ್ಕಾರ ಆಗಿರ್ಬೋದು, ಅದರ ಪ್ರತಿನಿಧಿಗಳಾಗಿರ್ಬೋದು, ಎಲ್ಲ ಇದನ್ನು ಸರಿ ಮಾಡಬೇಕಾಗಿ ನಾವೆಲ್ಲರೂ ಮನವಿ ಮಾಡ್ಕೊಂತಾ ಇದೀವಿ. ಇವತ್ತಿನ ದಿವಸ ಏನು ಮಳೆಗಾಲ ಸ್ಟಾರ್ಟ್ ಆಗಿದೆ, ಎಲ್ಲರೂ ಸಹ ರೈತರು ತಮ್ಮ ಹೊಲಗಳಲ್ಲಿ ರಾಗಿಯನ್ನ ನೆಡ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಈಗ ರೋಡ್ ಹದಗೆಟ್ಟದಿಂದ ನೀರು ತುಂಬಿಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಒಂದು ರಾಗಿನ ಉಳುವ ಮುಖಾಂತರ ನಾವು ಇದನ್ನ ಒಂದು ಬಂಧನ, ಒಂದು ಎಚ್ಚರಿಕೆನ ನಾವು ಕೊಡ್ತಾ ಇದೀವಿ ಸರ್ಕಾರಕ್ಕೆ. ಅದೇ ರೀತಿ ನಾವು ಒಂದು ಕೆಲವರು ಏನೋ ಉದ್ಯೋಗಕ್ಕೆ ಹೋಗ್ತಾ ಇರಬಹುದು, ಕೆಲವರು ಜನ, ಕೆಲವರು ವ್ಯವಸಾಯಕ್ಕೆ ಹೋಗ್ತಾ ಇರಬಹುದು. ಯಾಕಂದ್ರೆ ನಾನು ಸಹ ಡೈಲಿ ಹೋಗ್ತಾ ಇದ್ದೀನಿ, ಒಂದು ಕಂಪ್ನಿ ಹೋಗ್ತಾ ಇದ್ದೀನಿ. ಬರ್ಬೇಕಾದ್ರೆ ನೈಟ್ ಶಿಫ್ಟ್ ಅಲ್ಲಿ ನಾವು ಎಷ್ಟೋ ಸಲ ಬಿದ್ದಿದೀವಿ ಇಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇದು ಏನಾದರೂ ಇದು ಅಗಲೀಕರಣ ಆಗಿಲ್ಲ ಅಂದ್ರೆ ಸೊ ನೆಕ್ಸ್ಟ್ ನಾವು ಬರುವ 28ನೇ ತಾರೀಕು ಸೋಮವಾರ ನಾವು ಟೇಕಲ್ ರಸ್ತೆಯನ್ನ ಒಂದು ಬಂದ್ ಮಾಡುವ ಸಲುವಾಗಿ ಒಂದು ಎಚ್ಚರಿಕೆ ನಾವು ಕೊಡ್ತಾ ಇದೀವಿ. ಸೊ ಇದನ್ನ ನಾವು ಒಂದು ಗಂಭೀರವಾಗಿ ಪರಿಗಣಿಸಬೇಕೆಂದು ಕೋರ್ಕೊಳ್ತೇವೆ.